ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದು ಕ್ರೀಮ್ ನಿಜವಾಗ್ಲೂ ಬೆಸ್ಟು. ಪಿಂಪಲ್ಸು, ಕಲೆಗಳು ಇದೆಲ್ಲದಕ್ಕೂ ಈ ಕ್ರೀಮ್ ಬೆಸ್ಟ್ ಇದೆ. ಆ್ಯಕ್ಚುಲಿ ನಾನು ಜಾಸ್ತಿ ಕೊರಿಯೋಕ್ಕೆ ಹೋಗಲ್ಲ. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅಲ್ಲಿ ಅವರೇ ಹೇಳಿದ್ದಾರೆ ಕ್ರೀಮ್ ಫಾರ್ ಡ್ರೈ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಸೂಟೇಬಲ್ ಆಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ನಾನು ತರಿಸ್ಕೊಂಡಿದ್ದೆ, ನೀವೇ ನೋಡ್ತಿದ್ದೀರಲ್ಲ, 2 ಇದೆ ಕ್ರೀಮು. ಅದು ಫಸ್ಟ್ ತರಿಸ್ಕೊಂಡು ನಾನು ಯೂಸ್ ಮಾಡಿದ ಮೇಲೆ ನನಗೆ ರಿಸಲ್ಟ್ ಬಂದಮೇಲೆ ಈ ಕ್ರೀಮ್ ತರಿಸ್ಕೊಂಡು ಮತ್ತೆ ಯೂಸ್ ಮಾಡ್ತಿದ್ದೀನಿ. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಮೋಲಿಯನ್ ನೀವು ಒಂದು ಸಲ ಡ್ರೈ ಸ್ಕಿನ್ ಇದ್ದರೆ ಒಂದು ಸಲ ಖಂಡಿತ ಯೂಸ್ ಮಾಡಿ. ರಿಸಲ್ಟ್ ಬಂತು ಅಂದರೆ ಓಕೆ ಕಂಟಿನ್ಯೂ ಮಾಡಿ. ಯಾಕಂದರೆ ಮೇನ್ ನಮಗೆ ಫೇಸಲ್ಲಿ ನಾವು ಚೆನ್ನಾಗಿ ಕಾಣಬೇಕು, ಗ್ಲೋ ಆಗಿರಬೇಕು, ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂದರೆ ಮೇನಾಗಿ ನಾವು ಬಳಸಬೇಕಾಗಿರೋದೇ ಮಾಯ್ಶ್ಚರೈಸರ್. ಇದು ಒಂದು ಇರಬೇಕು. ನೆಕ್ಸ್ಟು ಸನ್ಸ್ಕ್ರೀನ್ ಒಂದಿರಬೇಕು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ನೆಕ್ಸ್ಟ್ ಬಂದು ಸೆಟಫಿಲ್ಲು. ನಾನು ಇದನ್ನು ಮುಂಚೆ ಯೂಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ನನ್ನ ಸ್ಕಿನ್ ಟೈಪ್ ಯಾವುದು ಅಂತ ಹೇಳ್ಬಿಟ್ಟು. ಬಟ್ ಆದರೂ ನಾನು ಸುಮ್ಮನೆ ನಾರ್ಮಲಾಗಿ ಯೂಸ್ ಮಾಡ್ತಿದ್ದೆ. ಇದನ್ನು ನನಗೇನೋ ಒಂಥರ ಚೆನ್ನಾಗಿ ಕೆಲಸ ಮಾಡಿತ್ತು. ಸೆಟಫಿಲ್ಲು ಒನ್ ಆಫ್ ದ ಬೆಸ್ಟ್ ಇದೆ. ಇದು ಯಾವಾಗಿಂದನೂ ಚೆನ್ನಾಗೇ ಇದೆ. ಬಟ್ ನಾನು ರೀಸೆಂಟಾಗಿ ಯೂಸ್ ಮಾಡ್ತಿರೋದು ಮಾತ್ರ ಎಮೋಲಿಯನ್ನು. ಇದು ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ನೀವು ಅಲ್ಲಿಂದನೇ ಪರ್ಚೇಸ್ ಮಾಡಿ. ಸುಮ್ಮನೆ ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡಿ ತರಿಸ್ಕೋಬೇಡಿ. ಯಾಕಂದರೆ ಕೆಲವೊಂದು ಟೈಮ್ ಚೆನ್ನಾಗಿ ಬರುತ್ತೆ, ಕೆಲವೊಂದು ಟೈಮ್ ಚೆನ್ನಾಗಿ ಬರಲ್ಲ. ನೀವು ಡೈರೆಕ್ಟಾಗಿ ಮೆಡಿಕಲಲ್ಲಿ ನೋಡಿ ತೊಗೊಂಡ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಫಸ್ಟ್ ಯಾವುದೇ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಸೂಟೇಬಲ್ ಅನಿಸಿದರೆ ಮಾತ್ರ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇಡ. ಯಾಕಂದರೆ ಅದರಿಂದ ನೆಕ್ಸ್ಟ್ ಪ್ರಾಬ್ಲಮ್ ಆಗೋದೇ ನಿಮ್ಮ ಸ್ಕಿನ್ನಿಗೆ. ಹಾಗಾಗಿ ಹೇಳ್ತಿದ್ದೀನಿ. ಇವತ್ತಿನ ಟಾಪಿಕ್ ಇದಾಗಿತ್ತು. ಸೊ ಇದು ನೆಕ್ಸ್ಟ್ ವಿಡಿಯೋ ನಾನು ಆಯ್ಲಿ ಸ್ಕಿನ್ನವ್ರಿಗೆ ಯಾವ ಥರ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಮತ್ತು ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ಹೇಳ್ತಿದ್ದೀನಿ. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಖಂಡಿತ ನಿಮ್ಮ ಕಡೆಯಿಂದ ಒಂದು ಕ್ಷಮೆ ಇರಲಿ.